ವರ್ಲ್ಡ್ ರೆಕಾರ್ಡ್ಸ್ ದಿನಾಂಕ 24/4/2024 ಬೆಂಗಳೂರಿನ ಅಕ್ಷರ ಸಭಾಂಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ 95ನೇ ಜಯಂತಿ ಪ್ರಯುಕ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಸಸ್ಯಾಹಾರಿ ನೈಸರ್ಗಿಕ ದೇಹದಾಢ್ಯಪಟು BK ಪ್ರಕಾಶ್ ಭಾರದ್ವಾಜ್ ರವರು ಉಪಸ್ಥಿತರಿದ್ದರು. ಪ್ರೆಸ್ಟೀಜಿಯಸ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಕರ್ನಾಟಕ ಸೇವಾ ಯೋಧ ರತ್ನ ಪ್ರಶಸ್ತಿಯನ್ನು ವಿತರಿಸಲಾಯಿತು. Prestigious Book of World Records, Certificates of Excellence, Dr. Ambrish G, India, Karnataka. This certificate is application award to Dr. Ambrish G and recognized in his outstanding contribution as a social worker. Your dedication serves as an impression to all, sir. Thank you, sir. Thank you. Thank you. Thank you. ಪ್ರೆಸ್ಟೀಜ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಹೇಳಿ ಈ ಒಂದು ಪ್ರಶಸ್ತಿಯನ್ನು USA ಅವರು ನಮ್ಮ ಭಾರತವನ್ನು Society, also a musician, had 35 years in music. Your commitment serves as an inspiration to everyone, sir. Thank you, sir. And congratulations. Thank you. ಚಪ್ಪಾಳೆ. ಇದುವರೆಗೂ ಸಣ್ಣ ಪುಟ್ಟ ಸೇವೆಗಳು ಮಾಡ್ತಾ ಇದ್ವಿ. ಇವತ್ತು ಪ್ರಶಸ್ತಿ ಕೊಟ್ಬಿಟ್ಟು ದೊಡ್ಡ ಸೇವೆ ಮಾಡಬೇಕು ಅಂತ ಹೇಳ್ಕೊಡ್ಸಿದ್ದಾರೆ. ಸೊ ಕೈಲಾದಷ್ಟು ಮಟ್ಟಿಗೆ ಏನೋ ಯಥಾಶಕ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ರಶಸ್ತಿ ತಗೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ದೇವರು ಈ ಪ್ರಶಸ್ತಿ ಪಡಿಸೋದಕ್ಕೆ ಕಾಣಿಸಿದಾಗ ನನ್ನ ಸರ್ ಎಸ್ ಪಿ ಸರ್ ಪ್ರಕಾಶ್ ಭಾರದ್ವಾಜ್ ಅವರಿಗೆ ಧನ್ಯವಾದಗಳು. ಸಮಾಜ ಸೇವಕರು ಹಾಗೂ ಒಂದು ಟೀಮ್ಗೆ ನಾನು ಹೇಳಿದಾಗ ಸರ್ ದಯಮಾಡಿ ಅಂಥವ್ರು ನಮ್ಗೆ ಹೇಳಿ ಅವರ ಸಾಧನೆಗೆ ನಾವು ಮುಚ್ಚಿ ನಾವು ಕೊಡಬೇಕು ಸರ್ ಅಂತ ಹೇಳಿದಾಗ ನಾನು ಇವ್ರನ್ನೆಲ್ಲ ಹೆಂಗೆ ಹೇಳಿ ನಾನು ಈ ಥರ ಮಾಡಿಸಿ ಅವ್ರಿಗೆ ಕೊಡಿಸಿದೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಇದೇ ರೀತಿ ವಿಶ್ವ ಮಟ್ಟದ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಎಲ್ಲರೂ ತಗೋಬೇಕು ಅಂತ ನನ್ನ ಒಂದು ಅಭಿನಂದನೆಗಳನ್ನ ಒಂದು ಟೀಮ್ಗೆ ನಾನು ಹೇಳಿದಾಗ ಸರ್ ದಯಮಾಡಿ ಅಂಥವ್ರು ನಮ್ಗೆ ಹೇಳಿ ಅವರ ಸಾಧನೆಗೆ ನಾವು ಮುಚ್ಚಿ ನಾವು ಕೊಡಬೇಕು ಸರ್ ಅಂತ ಹೇಳಿದಾಗ ನಾನು ಇವ್ರನ್ನೆಲ್ಲ ಹೆಂಗೆ ಹೇಳಿ ನಾನು ಈ ಥರ ಮಾಡಿಸಿ ಅವ್ರಿಗೆ ಕೊಡಿಸಿದೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಇದೇ ರೀತಿ ವಿಶ್ವ ಮಟ್ಟದ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಎಲ್ಲರೂ ತಗೋಬೇಕು ಅಂತ ನನ್ನ ಒಂದು ಅಭಿನಂದನೆಗಳನ್ನ ಒಂದು ಯಶಸ್ಸು ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಅತಿ ಮುಖ್ಯ. ನೀವೆಲ್ಲರೂ ಹಾರೈಸಿ ಆಶೀರ್ವಾದ ಮಾಡಿದರೆ ಖಂಡಿತ ಎಲ್ಲ ಪ್ರತಿಭೆಗಳು ಬೆಳಕಿಗೆ ಬರುವಂಥದ್ದು. ಆ ಒಂದು ಬೆಳಕಿಗೆ ತರುವಂಥ ಒಂದು ಪ್ರಯತ್ನದಲ್ಲಿ ನಾವು ನಿರತರಾಗಿ ನಮ್ಮ ಒಂದು ಈ ಸಮಾಜಕ್ಕೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಸಾಕ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಧನ್ಯಾತಿ ಗಣ್ಯರಿಗೂ ನನ್ನ ಸಾರವರಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉತ್ತುಂಗತೆಯರಲ್ಲಿ ಅವರ ಯಶಸ್ಸು ಮುಂದಿನ ದಿನಗಳಲ್ಲಿ ಭವಿಷ್ಯ ಉಜ್ವಲವಾಗಲಿ ಎಂದು ಎಲ್ಲರ ಪರವಾಗಿ ಅಭಿನಂದಿಸುತ್ತೇವೆ. ಶುಭವಾಗಲಿ. ಧನ್ಯವಾದ.